ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಈ ದಿನ ನಾವು ಶ್ಲೋಕ 5 ಸೌಂದರ್ಯ ಲಹರಿ ಶ್ಲೋಕ 5ರಲ್ಲಿ ಏನೇನಿದೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ದೇವಿಯ ಸೌಂದರ್ಯದ ಮಹಿಮೆಯನ್ನ ನಾವು ತಿಳ್ಕೊಳ್ತಾ ಬರ್ತೀವಿ. ಈ ಶ್ಲೋಕ ಹೀಗಿದೆ: ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರೀ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನ ಲೇಹ್ಯೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ. ಹೀಗೆ 5ನೇ ಶ್ಲೋಕ ಇದೆ. ಇಲ್ಲಿ ಪದಗಳನ್ನ ನೋಡೋಣ ಹೇಗಿದೆ ಅಂತ ಅನ್ಕೊಂಡು. ಹರಿಸ್ತ್ವಾಮಾರಾಧ್ಯ, ಹರಿಹಿ ಪ್ಲಸ್ ತ್ವಾಂ ಪ್ಲಸ್ ಆರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರೀ ಭೂತ್ವಾ ಪುರರಿಪುಮಪಿ ರಿಪುಂ ಅಪಿ ಕ್ಷೋಭಮನಯತ್ ಕ್ಷೋಭಂ ಅನಯತ್ ಸ್ಮರೋಪಿ ಸ್ಮರಃ ಅಪಿ ತ್ವಾಂ ನತ್ವಾ ರತಿ ನಯನ ಲೇಹ್ಯೇನ ವಪುಷಾ ಮುನೀನಾಮಪ್ಯಂತಃ ಮುನೀನಾಂ ಅಪಿ ಅಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ. ಹೀಗೆ ಪದಗಳ ವಿಭಾಗ ಆಗುತ್ತೆ. ನೆಕ್ಸ್ಟ್ ಪದಗಳ ಅರ್ಥ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಪ್ರಣತ ಜನ ಸೌಭಾಗ್ಯ ಜನನೀಂ ಅಂದ್ರೆ ತ್ರಿಕರಣ ಪೂರ್ವಕವಾಗಿ ದೇವಿಯನ್ನ ಯಾರು ನಮಸ್ಕರಿಸುವರೋ ಅಂದ್ರೆ ಕಾಯ ವಾಚ ಮನಸ ಅಂಥ ಜನರಿಗೆ ಸುಖವನ್ನು ಸೌಭಾಗ್ಯವನ್ನು ಕೊಡುವಂತಹ ತಾಯಿ ಅಂತ ಅರ್ಥ ಬರುತ್ತೆ. ಪ್ರಣತ ಜನ ಸೌಭಾಗ್ಯ ಜನನೀಂ ತ್ವಾಂ ಹರಿಹಿ ಆರಾಧ್ಯ ನಿನ್ನನ್ನ ವಿಷ್ಣುವು ಪೂಜಿಸಿ ಪುರಾ ಹಿಂದೆ ಪೂರ್ವದಲ್ಲಿ ನಾರೀ ಭೂತ್ವಾ ಅಂದ್ರೆ ಮೋಹಿನಿ ರೂಪವನ್ನ ಧರಿಸಿ ಸ್ತ್ರೀ ರೂಪವನ್ನ ಧರಿಸಿ ಪುರರಿಪುಮಪಿ ಈಶ್ವರನನ್ನು ಕೂಡ ಅಂದ್ರೆ ಜಿತೇಂದ್ರಿಯನಾದ ಶಿವನನ್ನು ಕೂಡ ಕ್ಷೋಭಂ ಅನಯತ್ ಮನೋವಿಕಾರವನ್ನು ಹೊಂದುವಂತೆ ಮಾಡಿದವನು. ಸ್ಮರೋಪಿ ಮನ್ಮಥನೂ ಕೂಡ ತ್ವಾಂ ನಿನ್ನನ್ನು ನತ್ವಾ ಅಂದ್ರೆ ನಮಿಸಿ ನಮಸ್ಕರಿಸಿ ರತಿನಯನ ಲೇಹ್ಯೇನ ರತಿದೇವಿಯ ಕಣ್ಣುಗಳಿಗೆ ಆದರಪೂರ್ವಕವಾದ ನೋಟವನ್ನು ಉಂಟು ಮಾಡುವ ಹಾಗೆ ವಪುಷಾ ಶರೀರದಿಂದ ಮಹತಾಂ ಮಹಾತ್ಮರಾದಂತ ಮುನೀನಾಮಪಿ ಋಷಿಗಳಿಗೂ ಕೂಡ ಅಂತಃ ಮೋಹಾಯ ಅಂತರಂಗದಲ್ಲಿ ಮೋಹವನ್ನು ಉಂಟು ಮಾಡುವುದಕ್ಕೆ ಪ್ರಭವತಿ ಹಿ ಸಮರ್ಥವಾಗಿ ಇದ್ದಾನೆ ಎಂಬುದು ಪ್ರಸಿದ್ಧವಲ್ಲವೇ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಇದು ಪದಗಳ ಅರ್ಥ ಆಯಿತು. ಇದರ ಒಟ್ಟು ತಾತ್ಪರ್ಯ ಹೇಗಿದೆ ನೋಡೋಣ. ಎಲೈ ದೇವಿಯೇ, ಭಕ್ತಿ ಭಾವದಿಂದ ಅಂದ್ರೆ ಕಾಯ ವಾಚ ಮನಸ 3 ವಿಧವಾದ ನಮಸ್ಕಾರ ಮಾಡಿದ ಜನರಿಗೆ ಸುಖವನ್ನುಂಟು ಮಾಡುವವಳು
ನೀನು. ನಿನ್ನನ್ನು ವಿಷ್ಣು ಜಪಿಸಿ ಮತ್ತು ಧ್ಯಾನ ಮಾಡಿ ಆರಾಧಿಸಿ ಹಿಂದೆ ಮೋಹಿನಿ ರೂಪವನ್ನ ಧರಿಸಿ ಈಶ್ವರನಿಗೂ ಕೂಡ ಮನೋವಿಕಾರವನ್ನು ಉಂಟು ಮಾಡಿದನು. ಮನ್ಮಥನೂ ಕೂಡ ನಿನ್ನನ್ನು ಆರಾಧಿಸಿ ಎಂಥ ಚೆಲುವನ್ನು ಪಡೆದನೆಂದರೆ ಅವನ ಹೆಂಡತಿಯಾದ ರತಿದೇವಿಯು ಅವನ ಚೆಲುವನ್ನು ಸದಾ ತನ್ನ ಬೊಗಸೆ ಕಣ್ಣುಗಳಿಂದ ಕಂಡು ಆಕರ್ಷಿತಳಾಗಿರುತ್ತಾಳೆ. ಅಂಥ ಮೈ ಚೆಲುವಿನ ಮನ್ಮಥನು ತನ್ನ ಸೌಂದರ್ಯದಿಂದ ಮಹಾತ್ಮರೂ ಜಿತೇಂದ್ರಿಯರೂ ಆದ ಋಷಿಗಳಿಗೆ ಅವರ ಅಂತರಂಗದಲ್ಲಿ ಮೋಹವನ್ನುಂಟು ಮಾಡಲು ಶಕ್ತನಾಗುತ್ತಾನೆ. ಇವೆಲ್ಲ ನೀನು ಅವರಿಗೆ ಅನುಗ್ರಹಿಸಿದ ಸೌಂದರ್ಯ ವಿಶೇಷವಾಗಿದೆ ಅಲ್ಲವೇ ಅಂತ ಇಲ್ಲಿ ದೇವಿಯನ್ನ ಕೇಳ್ತಾ ಇರುವಂಥದ್ದು. ಸೊ ಇದು ಎಲ್ಲವನ್ನ ದೇವಿಯೇ ಕರುಣಿಸಿದ್ದು ಅಂತ ಇಲ್ಲಿ ಹೇಳುದು. ದೇವದಾನವರು ಕ್ಷೀರಸಾಗರವನ್ನ ಪಡೆದು ಅಮೃತ ಪಡೆದಾಗ ಅದನ್ನ ಹಂಚುವುದಕ್ಕಾಗಿ ಮೋಹಿನಿ ರೂಪ ಧರಿಸಿ ಬಂದಿದ್ದು ಶ್ರೀಹರಿ. ಆ ಸಮಯದಲ್ಲಿ ಶಿವ ಕೂಡ ಶ್ರೀಹರಿಯ ಸೌಂದರ್ಯದಿಂದ ಮರುಳಾಗಿ ನೋಡಿದಂತೆ ಪುರಾನಾರಿ ಭೂತ್ವ ಅಂದ್ರೆ ದೇವದಾನವರು ಕ್ಷೀರಸಾಗರವನ್ನ ಕಡೆದು ಅಮೃತ ಪಡೆದಾಗ ಅದನ್ನು ಹಂಚುವುದಕ್ಕಾಗಿ ಮೋಹಿನಿ ರೂಪ ಧರಿಸಿ ಬಂದವರು ಶ್ರೀಹರಿ. ಪುರರಿಪುಮಪಿ ಕ್ಷೋಭಂ, ಈಶ್ವರನು ಆ ಮೋಹಿನಿ ರೂಪವನ್ನ ತನಗೆ ತೋರಿಸಬೇಕೆಂದು ಕೇಳಿಕೊಂಡಾಗ ಅದು ತಾಮಸ ರೂಪ, ಇಂದ್ರಿಯ ನಿಗ್ರಹಿಗಳಿಗೆ ಮಾತ್ರ ಗೋಚರವಾಗುವಂಥದ್ದು ಎಂದಾಗ ನಾನು ಜಿತೇಂದ್ರಿಯನೇ, ಮನ್ಮಥನನ್ನು ಗೆದ್ದವನು, ನನಗೆ ಮನೋವಿಕಾರವಾಗದು, ನಿನ್ನ ಮೋಹಿನಿ ರೂಪ ತೋರಿಸು ಎಂದಾಗ ಕಾಲ ಕೂಡಿ ಬಂದಾಗ ತೋರಿಸುವೆ ಎಂದು ಶ್ರೀಹರಿ ಹೇಳಿದ್ದು. ಅನಂತರ ಕೈಲಾಸ ಪರ್ವತದಲ್ಲಿ ಶಿವನು ವಿಹಾರಕ್ಕೆ ಹೊರಟಾಗ ಅನುಪಮ ಸುಂದರಿಯಾಗಿ ವಿಷ್ಣು ಕಾಣಿಸಿಕೊಂಡಾಗ ಶಿವನು ಅವಳಿಗೆ ಪರವಶನಾದನು. ಆಗ ವಿಷ್ಣು ನಿಜರೂಪದಲ್ಲಿ ಕಾಣಿಸಿಕೊಂಡು ಈ ಅತಿಶಯ ರೂಪ ದೇವಿಯ ಕೃಪೆಯಿಂದ ಆದುದು ಎಂದು ಹೇಳುತ್ತಾನೆ. ಇದು ಒಂದು ಐತಿಹ್ಯವಾಗಿ ಕಂಡುಬರುತ್ತೆ. ಪ್ರಣತ ಜನ ಸೌಭಾಗ್ಯ ಜನನೀಂ, ಭಕ್ತಿಯಿಂದ ನಮಿಸಿದ ಮಾತ್ರದಿಂದಲೇ ಸೌಭಾಗ್ಯವನ್ನ ನೀಡುವವಳು ದೇವಿ. ಭಕ್ತಿಯಿಂದ ತ್ರಿಕರಣ ಪೂರ್ವಕ ನಮಿಸಿದವರಿಗೆ ದೇವಿಯು ಸೌಭಾಗ್ಯ, ಸುಭಗತ್ವ, ಸಾರೂಪ್ಯ, ಸೌಶೀಲ್ಯಾದಿ ಭಾಗ್ಯಗಳನ್ನ ನೀಡುತ್ತಾಳೆ ಅಂತ ಹೇಳ್ತಾರೆ. ರತಿ ನಯನ ಲೇಹ್ಯೇನ ವಪುಷ, ರತಿಯ ನೇತ್ರಗಳಿಗೆ ಮಾತ್ರ ಕಾಣುವ ಸುಂದರ ದೇಹ ಹೊಂದಿದ ಮನ್ಮಥನ ದೇಹವನ್ನು ಅನುಗ್ರಹಿಸಿದವಳು ದೇವಿ ಅಂತ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಶಿವನು ತನ್ನ 3ನೇ ಕಣ್ಣಿಂದ ಮನ್ಮಥನನ್ನ ದಹಿಸಿದ ಮೇಲೆ ರತಿದೇವಿ ದುಃಖದಿಂದ ದೇವಿಯ ಮೊರೆ ಹೋಗ್ತಾಳೆ. ದೇವಿಯು ರತಿಗೆ ಮಾತ್ರ ಸುಂದರವಾಗಿ ಕಾಣುವ ದೇಹ ಸೌಂದರ್ಯವನ್ನು ಮನ್ಮಥನಿಗೆ ಕರುಣಿಸುತ್ತಾಳೆ. ಉಳಿದವರಿಗೆ ಅವನು ಅನಂಗವಾಗಿಯೇ ಉಳಿಯುತ್ತಾನೆ. ಈ ಸ್ತೋತ್ರದಲ್ಲಿ ತ್ರೈಲೋಕ್ಯ ಮೋಹನ ಚಕ್ರೇಶ್ವರಿ ಎಂಬ ತ್ರಿಪುರಾ ಮಂತ್ರವು ಹೇಳಲ್ಪಟ್ಟಿದೆ. ಈ ಸ್ತೋತ್ರವನ್ನ ಪುನಃ ಪುನಃ ಆವರ್ತನೆ ಮಾಡೋದ್ರಿಂದ ಜನಾದರಣೆ ಸಿಗುತ್ತೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು.